ಸಿನಿಮಾ ಬೇಡ ಆಗಲ್ಲ ಅಂತ ನಾನು ಬಿಟ್ಟಿಲ್ಲ. ನನ್ಗೆ ಊರ್ ಲೈಫ್ ಇಲ್ಲ ನನಗೆ. ನಾನು ಯಾರು ನೋಡಿ ಏನು ಮೈಂಡೇ ಮಾಡಲ್ಲ ಸರ್ ನಿಮ್ಗೆ ಹೆಂಗ್ ಬೇಕು ನೀವ್ ಹಂಗಿದ್ದೀರಾ, ನನಗೆ ಹೆಂಗ್ ಬೇಕು ನಾನು ಹಂಗಿದ್ದೀನಿ, ನನಗೆ ಹೆಂಗ್ ಬೇಕು ಹಂಗಿದ್ದೀನಿ ಅನ್ನೋ ಕಾರಣಕ್ಕೆ ನಿನ್ ಕೂದಲೇ ಇದು. ಇಲ್ಲ ಅಂದ್ರೆ ಇಷ್ಟೊತ್ತಿಗೆ ನಾನು ಬೈಸ್ಕೊಂಡಿರೋ ಬೈಗಳ ತಗೊಂಡಿರೋ ಟಾರ್ಚರ್ಗೆಲ್ಲ ನಾನು ಯಾವತ್ತೋ ಕೂದಲು ಕಟ್ ಮಾಡ್ಬಿಡ್ಬೇಕಿತ್ತು. ಯಾರ ಬಗ್ಗೆ ತಲೆ ಕೆಡ್ಸ್ಕೊಂಡು ಏನ್ ಮಾಡಕ್ಕಿದೆ ಸರ್, ಆದ್ರೂ ಒಂದು ಹೆಲ್ಪ್ ಮಾಡೋಣ ಸರ್. ಇಲ್ಲ ಅಂದ್ರೆ ಬಿಟ್ಬಿಡಿ. ನಂದು ಹೆಂಗಂದ್ರೆ ಮುಂಚೆಯಿಂದನು ಸುಮ್ನೆ ಕೂತ್ಕೊಂಡು ಅಭ್ಯಾಸ ಅಲ್ಲ ಸರ್, ಏನಾದ್ರೂ ಮಾಡ್ತಾ ಇರ್ಬೇಕು. ಅವ್ರು ನೋಡಿ ಮಾತಾಡ್ಸಿದ್ರು, ಅವ್ರು ಏನು ಹಿಂಗಿದೆ ಅಂದ್ಬಿಟ್ಟು ಅವ್ರ ಸ್ಪಾಟ್ ಅಲ್ಲಿ ಒಂದು ಕ್ಯಾರೆಕ್ಟರ್ ಕೊಟ್ಬಿಟ್ರು. ಉಪಿ ಸರ್ ಒಂದು ಕಾರಲ್ಲಿ ಬರುವಂತ ಸೀನ್ ಅಂತ. ಎಜುಕೇಶನ್ ಎಲ್ಲ ಮೈಸೂರಲ್ಲಾಯ್ತು. ನಾನು ಮಾರ್ಜಾನಸಲ್ಲಿ ಓದಿದ್ದು. ಈಗ ನವೀನ್ ಸರ್ ಎಷ್ಟು ಇದಾರಲ್ಲ, ಅವರು ನಮ್ ಸೀನಿಯರ್. ಅವರು ಅವಾಗ ನಮ್ ಸ್ಕೂಲಲ್ಲಿ ಹೇಳ್ತಾ ಇದ್ರು, ನೀನು ಎಷ್ಟು ತರ ಬರ್ತೀಯ, ಹಂಗೆ ಡ್ಯಾನ್ಸ್ ಮಾಡು ಹಂಗೆ ಹಿಂಗೆ ಅಂತ. ಅದೆಲ್ಲ ಒಂದೊಂದು ಮಾತು ಸ್ಫೂರ್ತಿಗಳು ನಮಗೆ. ನಮ್ಗೆ ಲವ್ ಅಂದ್ರೆ ಅನಿಮಲ್ ಲವ್ ಜಾಸ್ತಿ. ಒಂದ್ಸಲ ಬಿಸ್ಕೆಟ್ ಹಾಕಿ ಇನ್ನೊಂದ್ 2 ತಿಂಗಳು ಬಿಟ್ಕೋದ್ರೆ ಅವೇ ಓಡ್ ಬರುತ್ತೆ. ತುಂಬಾ ನಾಯಿಗಳಿದೆ ನನಗೆ ಬೆಂಗಳೂರಲ್ಲಿ, ಮನುಷ್ಯರಿಗಿಂತ ಜಾಸ್ತಿ ನಾಯಿಗಳ ಫ್ರೆಂಡ್ ನನಗೆ. ಸರ್ ನನಗೆ ಬೆಂಗಳೂರಲ್ಲಿ ಕಮ್ಮಿ ಅಂದ್ರು ಒಂದು 500 ನಾಯಿಗಳು ಗೊತ್ತಿದೆ ಸರ್. ಒಂದು 15 ನಾಯಿಗಳು ಅಟ್ಯಾಕ್ ಸರ್. ಫುಲ್ ನೈಟ್ ಒಂದು ಬಗಳಿದ್ರೆ ಗೊತ್ತಲ್ಲ, ಎಲ್ಲ ಫುಲ್ ಕ್ರೌಡ್. ನಾಯಿಗಳು ಬಂತು ಅಂದ್ರೆ ಸರ್ ಯಾವತ್ತೂ ಓಡಬಾರ್ದು, ಸರೆಂಡರ್ ಆಗ್ಬಿಡ್ಬೇಕು. ಫಸ್ಟ್ ಅವಕ್ಕೆ ಒಂದು ಸ್ಮೆಲ್ ಕೊಡ್ಬೇಕು ಕೈನ. ತುಂಬಾ ಸಲ ಎಲ್ಲ ಕಚ್ಚಾಕ್ ಬಂದ್ಬಿಟ್ಟಿದೆ ನನಗೆ. ನಾನು ಓಡಲ್ಲ, ಓಡಿದ್ರೆ ಬಿಡಲ್ಲ ಅವು. ಇಲ್ಲ ರಕ್ಷಿತ್ ಸರ್ ಒಳ್ಳೆಯವರು ಹಂಗೆ ಹೇಳಿದ್ರೆ ಅವ್ರು ಒಳ್ಳೆ ದೃಷ್ಟಿಲೇ ನೋಡ್ತಾರೆ. ಅದೇ ನೀವು ಆ 4 ಜನಗೆ ಅವ್ನ್ ಸರಿ ಇಲ್ಲ ರಕ್ಷಿತ್ ಸರಿ ಇಲ್ಲ ಅಂದ್ರೆ ಅವ್ರು 4 ಜನ ನೋಡೋ ದೃಷ್ಟಿ ನಂದು ಕೆಟ್ಟ ದೃಷ್ಟಿಲೇ ನೋಡ್ತಾರೆ ಸರ್. ಏನಿದ್ರು ಮಾತಾಡ್ತಾರೆ ಸರ್. ಎರಡು ನನ್ ಕೂದ್ಲಿದ್ರೆ ಕೇಳ್ತಾರೆ, ಯಾಕೆ ಕೂದ್ಲಿದೆ ಕಟ್ ಮಾಡಿಸ್ಬಿಡೋದು. ಕೂದ್ಲು ಕಟ್ ಮಾಡಿಸ್ಬಿಟ್ರೆ ಕೇಳ್ತಾರೆ, ಏನಿಗೆ ಕಟ್ ಮಾಡಿಸ್ತೇವೆ ಸರ್. ಲೈಫ್ ತುಂಬಾ ಕಷ್ಟಪಟ್ಬಿಟ್ಟಿದೀನಿ ಸರ್ ಬೆಂಗಳೂರು, ಯಾರಿಗೂ ಗೊತ್ತಿಲ್ಲ. ನಮ್ಮಲ್ಲಿ ಸಿನಿಮಾಗೆ ತುಂಬಾ ಅಪೋಸ್ ಸರ್. ತಂದೆ ಆರ್ಮಿ, ನಮ್ ತಾತ ಆರ್ಮಿ, ನಮ್ ಮಾವ ಆರ್ಮಿ, ದೊಡ್ಡಪ್ಪ ಅವ್ರ ಆರ್ಮಿ. ಬಂದಿರೋದು ಸಣ್ಣ ಅವಧಿ ಆದ್ರು ದೊಡ್ಡ ದೊಡ್ಡ ಆರ್ಟಿಸ್ಟ್ ಜೊತೆ ಮಾಡಿದೀನಿ ಸರ್. ಯಾಕೆಂದ್ರೆ ರಕ್ಷಿತ್ ಅವರು ಮಡಿಕೇರಿ ಮೂಲದವ್ರು ಆಗಿರೋದ್ರಿಂದ ಆಲ್ಮೋಸ್ಟ್ ಮಡಿಕೇರಿ ಅಂದಿದ್ದೆ ನಮ್ಗೆ ದೇಶಕ ಯೋಧರು ನೆನಪು ಬರ್ತಾರೆ. ಸೊ ಹೇಗೆ ಈ ಸಿನಿಮಾ ಅಂದ್ರೆ ಸಿನಿಮಾ ಫೀಲ್ಡ್ ಗೆ ಬರ್ಬೇಕಂತ ನಿಮ್ಗೆ ಯಾಕೆ ಅನಿಸ್ತು? ನಿಮ್ ಮನೇಲಿ ಯಾವಾಗ ಏನಾದ್ರು ಹೇಳಿದ್ರೆ ಬೇಡಪ್ಪ ಸಿನಿಮಾ ಫೀಲ್ಡ್ ಬೇಡ? ನಮ್ಮಲ್ಲಿ ಸಿನಿಮಾಗೆ ತುಂಬಾ ಅಪೋಸ್ ಸರ್. ತಂದೆ ಆರ್ಮಿ, ನಮ್ ತಾತ ಆರ್ಮಿ, ನಮ್ ಮಾವ ಆರ್ಮಿ, ನಮ್ ದೊಡ್ಡಪ್ಪ ಅವ್ರ ಆರ್ಮಿ, ಎಲ್ಲರ ಆರ್ಮಿ ಇರೋದು. ಬಟ್ ನಾವ್ ಹೇಗೆ ಅಂದ್ರೆ ಸಣ್ಣದ್ರಲ್ಲಿ ನಾವು ಮೈಸೂರಲ್ಲಿ ಬೆಳೆದಿದ್ದು ಒಂದು 20 years. ನಮ್ದು ಬಾಲ್ಯ ಎಜುಕೇಶನ್ ಎಲ್ಲ ಮೈಸೂರಲ್ಲಾಯ್ತು. ನಾನು ಮಾರ್ಜಾನಸಲ್ಲಿ ಓದಿದ್ದು. ಈಗ ನವೀನ್ ಸರ್ ಎಷ್ಟು ಇದಾರಲ್ಲ, ಅವರು ನಮ್ ಸೀನಿಯರ್. ಅವರೊಂದು ನಮ್ಗೆ ಒಂದು 4-5 ವರ್ಷಕ್ಕೆ ಸೀನಿಯರ್. ಅವರು ಕಾಲೇಜ್ ಲೈಫ್, ಸ್ಕೂಲ್ ಕಾಲೇಜ್ ಲೈಫ್ ಅಲ್ಲಿ ಅವ್ರಿಗಿರೋ ಟೀಚರ್ಸೇ ನಮಗಿದ್ದಿದ್ದು. ಹಾಗೆ ಅದೇ ಸ್ಕೂಲ್ ಓದಿದ್ದು. ಅವಾಗ ನನ್ ಮುಂಚೆಯಿಂದಾನು ಡ್ಯಾನ್ಸ್ ನನಗೆ. ಹೇಗೆ ಅಂದ್ರೆ ಗಣಪತಿ ಹಬ್ಬ ಅಲ್ಲ, ನಾನ್ ಸಣ್ಣನ್ ಇರ್ಬೇಕಾದ್ರೆ ಎಲ್ಲಾರು ಸಾವಾಗಿರುತ್ತೆ ನೋಡಿ, ತಮಟೆ ಹೊಡ್ಕೊಂಡು ಹೋಗೋರು, ಅಲ್ಲಿ ಹೋಗ್ಬಿಟ್ಟು ಕುಣಿತಾ ಇದ್ದೆ. ಡ್ಯಾನ್ಸ್ ತುಂಬಾ ಹುಚ್ಚು. ಮನೇಲಿ ಬೈದು ಹೊಡೆದೆಲ್ಲ ಕರ್ಕೊ ಬರ್ತಾ ಇದ್ರು. ಹಾಗೆ ಮುಂಚೆಯಿಂದನೂ ಸಿನಿಮಾ ಅಂತ. ಬಟ್ PUC ಆದ್ಮೇಲೆ ನಾವು ಊರಲ್ಲಿ ಸೆಟ್ಲ್ ಆದ. ಡಿಗ್ರಿ ಮಾಡಿದ್ದು ಊರಲ್ಲಿ, ನಮ್ಮೂರಲ್ಲಿ KVG ಅಂತ, KVG ಕಾಲೇಜ್ ಅಪ್ ಟು PUC, LKG to PUC ಮೈಸೂರು. ಬಾಲ್ಯ ಮೈಸೂರು, LKG to PUC ಮೈಸೂರು. ಅಲ್ಲೇ ನನಗೆ ಅಭಿ ಫ್ರೆಂಡ್, ಚೈಲ್ಡ್ಹುಡ್ ಇದ್ದು ನಾನು LKG ಫ್ರೆಂಡ್. ಇನ್ನೂ ತುಂಬಾ ಜನ ಫ್ರೆಂಡ್ಸ್ ಇದ್ದಾರೆ ನನಗೆ ಮೈಸೂರಲ್ಲೂ, ತುಂಬಾ ಜನ ಫ್ರೆಂಡ್ಸ್ ಇದ್ದಾರೆ. ಅದಾದ್ಮೇಲೆ ಡಿಗ್ರಿ ಊರಿಗೆ ಹೋದೋ, ಊರಲ್ಲಿ ಒಂದು 3 ವರ್ಷ ಮಾಡಿದೆ. ಅದಾದ್ಮೇಲೆ ಚಾನಲ್ಲಿ ಕೆಲಸ ವರ್ಕ್ ಮಾಡಿದೆ ಮಡಿಕೇರಿಯಲ್ಲಿ. ನನಗೇನಂದ್ರೆ ಸಿನಿಮಾ ಸೇರ್ಬೇಕು ಅಂದ್ರೆ ಫಸ್ಟ್ ಮೀಡಿಯಾ ಥ್ರೂ ಬರಬೇಕು ಅಂತ ಬಂದೆ. ಅದಾಗಿ ಪುನಃ ಬೆಂಗಳೂರಲ್ಲಿ ಒಂದು ಮೀಡಿಯಾದಲ್ಲಿ ವರ್ಕ್ ಮಾಡಿದೆ. ಟೈಮ್ಸ್ ಮೊಬೈಲ್ ಟಿವಿ ಅಂತ, JK ಸರ್ದು, ಜಡರಳ್ಳಿ ಕೃಷ್ಣಪ್ಪ ಸರ್ದು. ಅವರೇ ನಮಗೆ ಫ್ಲ್ಯಾಟ್ ಎಲ್ಲ ಕೊಟ್ಟಿದ್ರು, ಫ್ರೀ ಫ್ಲ್ಯಾಟ್. ಅವರು ತುಂಬಾ ಹೆಲ್ಪ್ ಮಾಡಿದ್ದಾರೆ ನಮಗೆ. ಊಟಕ್ಕೆ ಇಲ್ದಿರೋ ಟೈಮಲ್ಲೆಲ್ಲ ತುಂಬಾ ಇದು ಮಾಡಿದ್ದಾರೆ. ಅದಾದ್ಮೇಲೆ ನಮ್ಮ ಉಮೇಶ್ ಅಣ್ಣ ಅಂತ, ಅವರು ನಮಗೆ ತುಂಬಾ ಹೆಲ್ಪ್ ಮಾಡಿದ್ರು. ತುಂಬಾ ಸರಿ ಈ ಥರ ನಾವು ಕಷ್ಟದಲ್ಲಿ ಇರ್ಬೇಕಾದ್ರೆ ನನಗಂತೂ ಹೆಲ್ಪ್ ಮಾಡಿರೋರು ತುಂಬಾ ಜನ ಇದ್ದಾರೆ. ಯಾಕಂದ್ರೆ ಇವಾಗಂತೂ ನಾನು ಸಿನಿಮಾ ಮಾಡ್ತಾ ಇದ್ದೀನಿ ಅಂದ್ರೆ ನನ್ನ ಫ್ರೆಂಡ್ಸ್ ಆಗಲಿ, ನಮ್ಮ ದೊಡ್ಡಪ್ಪನ ಮಕ್ಕಳು, ಕಸಿನ್ಸು, ನಮ್ಮ ಅತ್ತೆ ಮಕ್ಕಳು, ಇನ್ನು ತುಂಬಾ ಜನ ಇದ್ದಾರೆ ಸರ್. ಫ್ರೆಂಡ್ಸ್ ಎಲ್ಲ ಹೆಲ್ಪ್ ಮಾಡ್ತಾರೆ ಸರ್. ಎಲ್ಲರದ್ದು ಒಂದು ಸಾಥ್ ಇದೆ. ನೋಡೋಣ ಏನೋ ಆಗುತ್ತೆ. ಓಕೆ, ಇನ್ನು ಅಂದ್ರೆ PUC ಎಲ್ಲ ನೀವು ಮೈಸೂರಲ್ಲಿ ಮುಗಿಸಿದೀನಿ ಅಂತ ಹೇಳಿದ್ರಿ. ಸೊ ರಾಕಿಂಗ್ ಸ್ಟಾರ್ ಯಶ್ ಅವರು ಯಾವ ಕಾಲೇಜಲ್ಲಿ ಓದ್ತಿದ್ರು ಅದೇ ಕಾಲೇಜಲ್ಲಿ ಅವ್ರ ಸೀನಿಯರ್, ಆ ಕಾಲೇಜಲ್ಲಿ ಓದಿದೀನಿ ಅಂತ ಹೇಳಿ ಅವ್ರ ಸೀನಿಯರ್ ಅಂತ ನೀವು ಹೇಳಿದ್ರಿ. ನಿಮ್ ಸೀನಿಯರ್ ಅವರು
ಅವ್ರ ಸ್ಕೂಲು ಕಾಲೇಜು ಮಹಾಜನಸ್, ನಾವು ಅಲ್ಲೇ ಓದಿದ್ದು. ನೀವು ಅಲ್ಲೇ ಓದಿದ್ದು, ಅದೇ ಟೀಚರ್ಸ್ ಕೂಡ ನಿಮ್ಗೂ ಕ್ಲಾಸ್ ತಗೊಳ್ತಿದ್ರು. ಸೊ ನಿಮ್ಗೆ ಏನ್ ಹೇಳ್ತಿದ್ರು? ಅದು ಸ್ಟಾರ್ ಆಗ್ಬಿಟ್ಟಿದ್ರ ನೀವು ಓದ್ಬೇಕಾದ್ರೆ? ಎಷ್ಟು ಸ್ಟಾರ್ ಅವರು? ಸರ್ ಇಲ್ಲ, ಅವ್ರದ್ದು ಅವಾಗ ಮೊಗ್ಗಿನ ಮನಸ್ಸು, ಅವಾಗೆಲ್ಲ ಸ್ಟಾರ್ಟಿಂಗ್ ಮಾಡ್ತಾ ಇರೋ ಸಿನಿಮಾ. ಅವಾಗ ನಮ್ ಕಾಲೇಜ್ ಹತ್ರ ಬರೋರು ಅವ್ರದ್ದು ಅಲ್ಲೇ ಅಲ್ವಾ ಸರ್, ಪಡವರಹಳ್ಳಿ ಏರಿಯಾ ಪಕ್ಕದ್ದೇ. ಅವರೆಲ್ಲ ಲೋಕಲ್, ಇವಾಗಿನ ತರ ಎಲ್ಲ ಓಡಾಡಕ್ ಆಗಲ್ಲ ಬಿಡಿ. ಅವಾಗ ಅವರು ಒಂದು ಬ್ಲಾಕ್ ಕಲರ್ ಸ್ಕಾರ್ಪಿಯೋ ಇತ್ತು ಅವಾಗ, ಅದ್ರಲ್ಲೆಲ್ಲ ಓಡಾಡಿ ಮೀಟ್ ಮಾಡಿದೀನಿ ಅವ್ರು. ಮೀಟ್ ಮಾಡಿದೀನಿ ಅವಾಗ ಸ್ಟಾರ್ಟಿಂಗ್ ಸಿನಿಮಾ ಅವರು. ಅವಾಗ ನಮ್ ಸ್ಕೂಲಲ್ಲಿ ಹೇಳ್ತಾ ಇದ್ರು, ನೀನು ಎಷ್ಟು ತರ ಬರ್ತೀಯ, ಹಂಗೆ ಡ್ಯಾನ್ಸ್ ಮಾಡು, ಹಂಗೆ ಹಿಂಗೆ ಅಂತ. ಅದೆಲ್ಲ ಒಂದೊಂದು ಮಾತು ಸ್ಫೂರ್ತಿಗಳು ನಮಗೆ. ಯಾಕಂದ್ರೆ ನಮ್ಗೆ ಈ ಡ್ಯಾನ್ಸ್ ಅನ್ನೋದು ಜಾಸ್ತಿ ಸಿನಿಮಾದಲ್ಲಿ ಮಾಡ್ಬೇಕು ಅಂತ ಹುಚ್ಚು ಜಾಸ್ತಿ. ಸಿನಿಮಾದಲ್ಲಿ ಇರ್ಬೇಕು, ಸಿನಿಮಾ ಲೈಫಲ್ಲಿ ಇರ್ಬೇಕು ಅಂತ. ಹಾಗಾಗಿ ಅದೆಲ್ಲ ಹೇಳ್ಬೇಕಾದ್ರೆ ಅಲ್ಲಿಂದನೇ ಒಂದೊಂದ್ಸಲಿ ಸರ್ ಲೈಫ್ ತುಂಬಾ ಕಷ್ಟಪಟ್ಬಿಟ್ಟಿದೀನಿ ಸರ್. ಬೆಂಗಳೂರು ಯಾರಿಗೂ ಗೊತ್ತಿಲ್ಲ. ಏನ್ ಪಾಠ ಕಲ್ತಿದ್ದೀರಾ ಬೆಂಗಳೂರು ಲೈಫಲ್ಲಿ? ಹಸಿವು ಯಾವ ತರ ನಿಮ್ಮನ್ನ ಕಾಡಿ? ಅಯ್ಯೋ ಸರ್ ಬೇಡ ಬಿಡಿ, ಅದು ಹೇಳ್ಕೊಂಡು ಏನು ಪ್ರಯೋಜನ ಇಲ್ಲ. ಹಸಿವೆಲ್ಲ ತುಂಬಾ ನೋಡ್ಬಿಟ್ಟಿದೀನಿ ಸರ್. ಕಷ್ಟ ಸರ್ ಬೆಂಗಳೂರು. ಅದು ಹೇಳ್ತಾ ಇಲ್ವಾ, ನನ್ನ ಜೊತೆಲಿದ್ದವ್ರು ಸುಮಾರು ಜನ ಊರಿಗೆ ಹೋಗ್ಬಿಟ್ರು, ಸಿನಿಮಾ ಬೇಡ ಆಗಲ್ಲ ಅಂತ. ನಾನು ಬಿಟ್ಟಿಲ್ಲ. ನನ್ಗೆ ಊರಿಗೆ ಹೋದ್ರೆ ಲೈಫ್ ಇಲ್ಲ ನನಗೆ. ಲೈಫ್ ಇಲ್ಲ ಅಂತಲ್ಲ, ನನ್ನ ಸಿನಿಮಾ ಲೈಫಲ್ಲಿ ಏನೋ ಮಾಡ್ಬೇಕು ಅಂತ. ಮನೇಲಿ ಫ್ಯಾಮಿಲಿ ಕಡೆ ವೆಲ್ ಸೆಟಲ್ಡ್, ಏನ್ ತೊಂದರೆ ಇಲ್ಲ, ತೋಟ ಗೀಟ ಎಲ್ಲ ಇದೆ. ಮನೇಲಿ ಬೈತಾರೆ, ಬೇಡ ಊರಲ್ಲೇ ಬಂದು ಇದ್ ಮಾಡೋದು. ಇವಾಗಿಲ್ಲ, ಮನೇಲಿ ಖುಷಿ ಇದೆ, ಇವಾಗ ಏನೋ ಮಾಡ್ತಾ ಇದ್ದಾನೆ ಮಾಡ್ಲಿ ಅಂತ. ಬಟ್ ಸಿನಿಮಾ ಲೈಫ್ ಅಂತ ಬಂದಿರೋದಲ್ವಾ ಸರ್. ಇವಾಗ ಬೇರೆ ಕಡೆ ಟರ್ನ್ ಆಗ್ಬಿಟ್ರೆ ಪುನಃ ನನ್ನ ಕೆರಿಯರ್ ಹಾಳಾಗ್ಬಿಡುತ್ತೆ. ಸಿನಿಮಾ ಅಂತಾನೆ ಬಂದಿರೋದು. ನಾನು ಊರಲ್ಲಿ ಜಗಳ ಮಾಡ್ಕೊಂಡು ಏನೆಲ್ಲೋ ಪ್ರಾಬ್ಲಮ್ ಆಗಿ, ಅದಾದ್ಮೇಲೆ ಸಿನಿಮಾದಲ್ಲೇ ಏನೋ ಒಂದು ಮಾಡ್ಬೇಕು ಅಂತ ಇರೋದು ಸರ್. ಓಕೆ, ಅಂದ್ರೆ ರಕ್ಷಿತ್ ಅವ್ರಿಗೆ ಗರ್ಲ್ ಫ್ರೆಂಡ್ ಇದಾರ? ಇಲ್ಲ ಸರ್. ಯಾಕೆ ಅಂತ? ಅದೇನೋ ನಮಗೆ ಸೆಟ್ ಆಗಲ್ಲ ಸರ್. ಲವ್ಗೂ ರಕ್ಷಿತ್ ಅವ್ರಿಗೆ ದೂರನಾ? ನಮ್ಗೆ ಲವ್ ಅಂದ್ರೆ ಅನಿಮಲ್ ಲವ್ ಜಾಸ್ತಿ. ನಾವು ಅನಿಮಲ್ ಲವ್, ಸ್ಟ್ರೀಟ್ ಡಾಗ್ಸ್. ಸರ್ ನಿಮ್ಗೊಂದು ಎಕ್ಸಾಂಪಲ್ ಹೇಳ್ತೀನಿ. ಇವಾಗ ನೋಡಿ, ಮನುಷ್ಯರಿಗೆ ಹತ್ತಿರವಾಗಿರೋ ಪ್ರಾಣಿ ನಾಯಿಗಳು. ಅದು ಬಿಟ್ಟು ತುಂಬಾ ಪ್ರಾಣಿಗಳಿದೆ. ಎಲ್ಲದಕ್ಕೂ ನಿಮಗೆ ಫುಡ್ ಸಿಗುತ್ತೆ. ಈಗ ನೋಡಿ, ಹಂದಿ ಆಗ್ಲಿ, ಬೇರೆ ಹಸು ಆಗ್ಲಿ, ಇನ್ನು ಬೇರೆ ಏನೋ ರ್ಯಾಟ್ಸ್ ಏನಾದ್ರು ಸಿಗುತ್ತೆ. ನಾಯಿಗಳಿಗೆ ಏನಂದ್ರೆ ಮನುಷ್ಯರು ತಿನ್ನುವಂತ ಫುಡ್ ತಿನ್ನೋದು ಅದು. ಕೆಲವರು ಜನ ಕೋಟಿ ಇದ್ರು ಅವ್ರು ಒಂದು 10 ರೂಪಾಯಿ ಬಿಸ್ಕೆಟ್ ಹಾಕಲ್ಲ ಸರ್. ನೀವು ಮನುಷ್ಯರಿಗೆ ಎಷ್ಟೇ ಮಾಡಿ ನಿಯತ್ತಿರಲ್ಲ ಸರ್. ನೋಡಿ, 365 ದಿವಸ 364 ದಿವಸನೂ ಬಿರಿಯಾನಿ ಕೊಡ್ಸಿ, ಮಟನ್ ಬಿರಿಯಾನಿ. ಒಂದ್ ದಿವಸ ಚಿಕನ್ ಬಿರಿಯಾನಿ ಕೊಡ್ಸಿ, ನಿಮ್ಮನ್ನ ಬೈತಾರೆ. ಪ್ರಾಣಿಗೆ ಹಂಗಲ್ಲ. ನಾಯಿ ಒಂದು ಬಿಸ್ಕೆಟ್ ಹಾಕಿ ಸರ್. ನನಗೆ ಬೆಂಗಳೂರಲ್ಲಿ ಕಮ್ಮಿ ಅಂದ್ರು ಒಂದು 500 ನಾಯಿಗಳು ಗೊತ್ತಿದೆ ಸರ್. 500 ನಾಯಿ? 500 ನಾಯಿಗಳು ಗೊತ್ತಿದೆ. ನಾನು ಎಲ್ಲೆಲ್ಲಿ ಹೋಗ್ತೀನಿ, ಟೀ ಕುಡಿಯಕ್ಕೆ ಅಲ್ಲಿ ಇಲ್ಲಿ ಎಲ್ಲಿ ನಾನು ಸ್ಟಾಪ್ ಮಾಡ್ತೀನಿ, ಎಲ್ಲಿ ಸಿಗೋದು ಎಲ್ಲದಕ್ಕೂ ಬಿಸ್ಕೆಟ್ ಹಾಕ್ತೀನಿ ನಾನು. ಒಂದ್ಸಲ ಬಿಸ್ಕೆಟ್ ಹಾಕಿ ನಾ ಇನ್ನೊಂದ್ 2 ತಿಂಗಳು ಬಿಟ್ಕೋದ್ರೆ ಅವೇ ಓಡ್ ಬರುತ್ತೆ. ತುಂಬಾ ನಾಯಿಗಳಿದೆ ನನಗೆ ಬೆಂಗಳೂರಲ್ಲಿ. ಮನುಷ್ಯರಿಗಿಂತ ಜಾಸ್ತಿ ನಾಯಿಗಳ ಫ್ರೆಂಡ್ ನನಗೆ. ನಿಮ್ಮ ಈ ಒಂದು ಹೇರ್ ಸ್ಟೈಲ್, ಈ ವೇಷ ನೋಡಿ ನಿಮ್ ನಾಯಿಗಳು ಏನಾದ್ರು ಹಿಂದ್ಗಡೆಯಿಂದ ಬೊಗಳಿದ್ದುಂಟಾ? ಬೊಗಳದ ಸರ್. ನಾನು ನೈಟ್ ಶೂಟಿಂಗ್ ಮುಗಿಸ್ಕೊಂಡು, ನೈಟ್ ಶೂಟ್ ಇರುತ್ತಲ್ಲ, ಒಂದೊಂದ್ಸಲಿ ರೂಮಿಗೆ ಬರೋತ್ತಿಗೆ 3:30-4 ಗಂಟೆ ಆಗುತ್ತೆ. ಆ ಟೈಮಲ್ಲಿ ನಾಯಿಗಳು ಮಲಗಿರುತ್ತೆ. ನಾನು ಮುಂಚೆ ರೂಮ್ ಇಲ್ದಿರೋ ಟೈಮಲ್ಲಿ ನಮ್ಮ ಅಣ್ಣನ ರೂಮಲ್ಲಿ ಹಂಗೆ ಶಿಫ್ಟ್ ಆಗ್ತಾ ಇದ್ದೆ. ಹಾಗೆ ಅಲ್ಲಿ ಈಗ ನೋಡಿ, ನಂದು ಇಲ್ಲಿ ಜಯನಗರಲ್ಲಿ ಇದ್ದೀನಲ್ಲ, ಈಗ ಅವತ್ತೊಂದ್ ದಿವಸ ಶೂಟಿಂಗ್ ಮುಗಿಸ್ಕೊಂಡು ಬರ್ತಾ ಇದ್ದೀನಿ. ಒಂದು ಈ ಸರ್ಕಲ್ ಗಣಪತಿ ಟೆಂಪಲ್ ಇದೆಲ್ಲ, ಜಯನಗರಲ್ಲಿ BD ಕಾಂಪ್ಲೆಕ್ಸ್ ಹತ್ರ ಒಂದು 15 ನಾಯಿಗಳು ಅಟ್ಯಾಕ್ ಸರ್. ಫುಲ್ ನೈಟ್ ಒಂದು ಬಗಳಿದ್ರೆ ಗೊತ್ತಲ್ಲ, ಎಲ್ಲ ಫುಲ್ ಕ್ರೌಡ್ ಕವರ್ ಫುಲ್. ಅದ್ರಲ್ಲಿ 2 ನಾಯಿ ನನಗೆ ಗೊತ್ತಿದೆ. ನನ್ನ ಅಂಗಡಿ ಹತ್ರ ಬರ್ತಾ ಇತ್ತು. ನನ್ನ ನಾಯಿ ಬಂತು, ಬೊಗಳ್ತಾ ಇತ್ತು, ಎಲ್ಲ ಬೊಗಳ್ತಾ ಇದ್ದಾವೆಲ್ಲ. ಅದು ನೋಡ್ತಾ ಇದ್ದೆ, ಬಾಲಲ್ಲಿ ಆಡ್ಸ್ಕೊಂಡು ಬೊಗಳ್ತಾ ಇದೆ. ನಾನ್ ನೋಡ್ತಲ್ಲ. ಇನ್ ನಾಯಿಗಳು ಬಂತು ಅಂದ್ರೆ ಸರ್ ಯಾವತ್ತೂ ಓಡಬಾರ್ದು, ಸರೆಂಡರ್ ಆಗ್ಬಿಡ್ಬೇಕು. ಫಸ್ಟ್ ಅವಕ್ಕೆ ಒಂದು ಸ್ಮೆಲ್ ಕೊಡ್ಬೇಕು ಕೈನ. ಈಗ ನಾವು ಡೈಲಿ ನಾಯಿ ಮುಡ್ತೀವಿ ಸರ್. ನೀವು ಎದ್ರಕೊಂಡು ಓಡಿದ್ರೆ ಸರ್, ನಾಯಿ ಬಂತಂದ್ರೆ ಜಸ್ಟ್ ನಂದೇನಿಲ್ಲ ಸರ್, ನಾನು ಎಲ್ಲೋದ್ರೂ ಬಿಸ್ಕೆಟ್ ಕ್ಯಾರಿ ಮಾಡ್ತೀನಿ. ನಾಯಿ ಕಚ್ಚಕ್ ಬರುತ್ತೆ ಅಂತಲ್ಲ ಪಾಪ, ನಾನೊಂದು ಹಾಕ್ಬೇಕು, ಹಸು ಇರುತ್ತೆ ಅಂತದಕ್ಕೆ. ಟಕ್ಕಂದ ಬ್ಯಾಗ್ ಅಂತ ಇದೆ, ಕೂತ್ಕೊಂಡೆ. ನಂದೊಂದು ಬ್ಲ್ಯಾಕ್ ಒಂದು ನಾಯಿ ಇದೆ, ಮಗಳು ಅಂತ ಕರೆದೆ. ಓಡ್ ಬಂತು. ಮಗಳು, ನನ್ ಪ್ರೀತಿಯಿಂದ ಕರೆಯೋದ ತರ ಬಂತು. ಅದಾದಂಗೆ ಇನ್ನೊಂದ್ 2 ನಾಯಿಗಳು ಬಂತು. ಹಂಗೆ ಒಂದ್ 4 ನಾಯಿ ಬಂದ್ರೆ ಬಾಕಿ ಇರೋ ನಾಯಿಗಳು ಸ್ವಲ್ಪ ಡೌಟ್ಫುಲ್ ಆಗಿ ಹತ್ರ ಬರುತ್ತೆ. ಒಂದ್ಸಲಿ ಕೈ ಟಚ್ ಮಾಡ್ಬಿಟ್ರೆ ಮತ್ತೆ ಏನಿಲ್ಲ, ಎಲ್ಲ ಫ್ರೆಂಡಿಗೆ ತುಂಬಾ ಸಲ ಎಲ್ಲ ಕಚ್ಚಾಕ್ ಬಂದ್ಬಿಟ್ಟಿದೆ ನನಗೆ. ನಾನು ಓಡಿದ್ರೆ ಬಿಡಲ್ಲ, ಅಟ್ಯಾಕ್ ಮಾಡ್ಬಿಡುತ್ತೆ ಪಕ್ಕ. ಮಿಸ್ ಇಲ್ಲ. ಅವ್ರು ಬಂದಾಗ ಕೂತ್ಕೊಂಡ್ಬಿಡ್ಬೇಕು, ಆರಾಮಾಗಿ ಕೂತ್ಕೊಂಡು ಹಿಂಗೆ ಕರಿಬೇಕು. ನಾವು ಪ್ರಾಣಿಗಳು ಏನಕ್ಕೆ ನಾಯಿಗಳು ಕಚ್ಚಕ್ ಬರುತ್ತೆ ಅಂದ್ರೆ, ಈಗ ನೋಡಿ, ಒಬ್ಬ ಬಿಸ್ಕೆಟ್ ಹಾಕಿ ಪ್ರೀತಿಸಿದ್ರೆ 100 ಜನ ಕಲ್ಲಲ್ಲಿ ಹೊಡಿತಾರೆ. ಗಾಡಿ ಹತ್ತಿಸ್ಬಿಡೋದು ತುಂಬಾ ತಪ್ಪು ಸರ್. ಅವಕ್ಕೂ ಜೀವ ಅಲ್ವಾ ಸರ್.
ಹಾಗಾಗಿ ಅವಕ್ಕೆ ಮನುಷ್ಯನ್ ಕಂಡ್ರೆ ಒಂದ್ ಸ್ವಲ್ಪ ದ್ವೇಷ, ಎಲ್ಲರೂ ಹೊಡಿತಾರೆ ಅನ್ನೋದು. ಒಬ್ಬ ಮಾಡೋದನ್ನ ಅವು ಎಲ್ಲ ಆ ತರ ತಿಳ್ಕೊಳ್ಳುತ್ತೆ. ಬಟ್ ನಾಯಿಗಳು ಆ ತರ ಏನಿಲ್ಲ ಸರ್, ತುಂಬಾ ಫ್ರೆಂಡ್ಲಿ. ತುಂಬಾ ಫ್ರೆಂಡ್ಲಿ, ನಾವು ಪ್ರೀತಿಯಿಂದ ಯಾರನ್ನ ಚೆನ್ನಾಗಿ ನೋಡ್ಕೊಳ್ತೀವಿ, ಅವ್ರು ಚೆನ್ನಾಗಿದ್ದೇ ಇರ್ತಾರೆ. ಚೆನ್ನಾಗಿರುತ್ತೆ ಅಂತೀರಾ? ಸೂಪರ್ ಸೂಪರ್ ಸರ್. ಇನ್ನು ಮತ್ತೆ ರಕ್ಷಿತ್ ಅವ್ರಿಗೆ ಸಿಂಗಲ್ ಅಥವಾ ಮ್ಯಾರಿಡ್ ಆಗಿದೆ ಅಂತ? ಸಿಂಗಲ್ ಸರ್, ಸಿಂಗಲ್. ಪ್ಲಾನ್ ಇದೆಯಾ ಮುಂದೆ? ಹಾ, ಮದುವೆ ಆಗ್ಬೇಕು ಸರ್, ಮನೇಲಿ ನೋಡ್ತಾ ಇದಾರೆ. ಅರೇಂಜ್ ಅದೇ ಅರೇಂಜ್ ಸರ್, ಲವ್ ಲವ್ ಮ್ಯಾರೇಜ್ ಎಲ್ಲ ಬೇಡ. ಲವ್ ಇಷ್ಟ ಆಗಲ್ಲ ನಿಮ್ಗೆ? ಏನ್ ಸರ್, ಮದ್ವೆ ಆದ್ಮೇಲೆ ಲವ್ ಮಾಡೋದು ಫಸ್ಟೇ ಏನಕ್ಕೆ? ಮನೇಲಿ ನೋಡ್ತಂದ್ರೆ ಈಗ ಅವ್ರಿಗೂ ಒಂದು ಖುಷಿ ಇರುತ್ತೆ, ನಮ್ಮ ನೋಡಿದ ಹುಡುಗಿ ಮದ್ವೆ ಆಗಿದೆ. ನಾನು ಲವ್ ಮ್ಯಾರೇಜ್ ಎಲ್ಲ ಏನಿಲ್ಲ ಸರ್. ಎಲ್ಲಿ ಸರ್ ನಮ್ಗೆ ಹೇಗಂದ್ರೆ, ನಮ್ಮ ಊರಲ್ಲಿ ಮಡಿಕೇರಿ ಅಲ್ವಾ ನಮ್ದು, ನಮ್ ಕಡೆ ಎಲ್ಲ ಸಿನಿಮಾ ಎಲ್ಲ ಸ್ವಲ್ಪ ಕಮ್ಮಿ. ಹುಡುಗಿರ್ನ ನೋಡಿದಾಗ್ಲೇ ಶಾಕ್ ಆಗ್ಬಿಡ್ತಾರೆ. ಹೇಗಿದ್ರೆ ಈಗ ಮಾತುಕತೆ ಎಲ್ಲ ಬರೀ ಸುಮ್ನೆ ನಾನು ಪ್ರೊಫೈಲ್ ಕಳ್ಸಿದ್ರೆ ಏನ್ ಕೂದ್ಲಂಗಿದೆ ಅಂತ. ಬಟ್ ಆ ಕಡೆ ಎಲ್ಲ ಸಿನಿಮಾ ಸ್ವಲ್ಪ ಕಮ್ಮಿ. ಓಕೆ, ನನಗೇನ್ ತೊಂದ್ರೆ ಇಲ್ಲ ಸರ್, ನನ್ನ ಅರ್ಥ ಮಾಡ್ಕೊಂಡ್ ಬರೋರು ಇದ್ರೆ ಓಕೆ ಅಷ್ಟೇ. ಮಡಿಕೇರಿ ಸೈಡ್ ಅಂದ್ರೆ ಯಾವ ತರ ಇದ್ರೆ ಒಪ್ಕೊಂತಾರೆ ಸರ್ ಹುಡುಗಿರು? ಯಾವ ತರ ಇರ್ಬೇಕು ನಿಮ್ ಪ್ರಕಾರ? ಏನಿಲ್ಲ ಸರ್, ನಾರ್ಮಲ್ ಆಗಿ ಇವಾಗ ಹೇಳ್ತಾರೆ. ಆಲ್ಮೋಸ್ಟ್ ಏನಕ್ಕೆ ಹೇಳ್ತಾ ಇದೀನಿ ಅಂದ್ರೆ, ಮಡಿಕೇರಿ ನಮ್ಗೆ ಈ ಕಡೆ ಈ ಸೈಡ್ ಬಂದ್ರೆ ಜಾಸ್ತಿ ಸೈನಿಕರು ಈ ತರ ಫ್ಯಾಮಿಲಿನೇ ಜಾಸ್ತಿ. ಸೊ ಅದರಿಂದ ಕೇಳಿದ್ ನಾನು ನಿಮ್ಗೆ. ಹೌದು, ನಮ್ದು ಆರ್ಮಿ ಫ್ಯಾಮಿಲಿನೇ ಸರ್. ಅಂದ್ರೆ ನಾವು ಮಕ್ಳ್ಯಾರು ಆರ್ಮಿಗೆ ಹೋಗಿಲ್ಲ, ಬೇರೆ ಬೇರೆ ಒಂದೊಂದು ಪ್ರೊಫೆಷನ್ಗೆ ಹೋಗಿದ್ವಿ. ನಮ್ಮಲ್ಲಿ ಏನಿಲ್ಲ ಸರ್, ನಮ್ ಕಡೆ ಮದುವೆ ಆದ್ರೆ ಚೆನ್ನಾಗಿರುತ್ತೆ ಸರ್. ನಮ್ಮಲ್ಲಿ ಎನಿ ಟೈಮ್ ಒಂದು ಪಾರ್ಟಿ ಮಾಡಲೇ ಇರೋದು ನಾವು. ಪಾರ್ಟಿ ಮೋಡ್ ಅಂದ್ರೆ ಅದೊಂದು ಕಲ್ಚರ್ ಆ ತರ ಬಂದ್ಬಿಟ್ಟಿದೆ ಸರ್ ನಮ್ದು. ಈಗ ನೋಡಿ, ಒಬ್ರು ಸತ್ರೆ ಅಲ್ಲಿ ಸುಡ್ತಾ ಇರ್ತಾರೆ, ಈ ಕಡೆ ಬಂದು ಡ್ರಿಂಕ್ಸ್ ಕೊಡ್ಲೇಬೇಕು ಬಂದಿರೋರಿಗೆ. ಸಾವಿಗೆ ಬಂದಿರೋರಿಗೆ ಆ ತರ. ನಮ್ಮಲ್ಲಿ ಒಬ್ರು ಸತ್ರು ಸಹ ಸೆಲೆಬ್ರೇಷನ್ ಮಾಡ್ತೀವಿ, ಒಬ್ರು ಹುಟ್ಟಿದ್ರು ಸಹ ಸೆಲೆಬ್ರೇಷನ್ ಮಾಡ್ತೀವಿ. ಸೂಪರ್ ಸೂಪರ್. ಅಂದ್ರೆ ಇವಾಗ ನಿಮ್ಮ ಒಂದು ಮಡಿಕೇರಿ ಹುಡುಗಿರಿಗೂ ಬೆಂಗಳೂರಲ್ಲಿ ಇರ್ತಕ್ಕಂಥ ಹುಡುಗಿ ನೀವೇನ್ ವ್ಯತ್ಯಾಸ ಕಂಡಿದ್ದೀರಾ ಸರ್? ಏನ್ ವ್ಯತ್ಯಾಸ ಸರ್, ಮಡಿಕೇರಿಯಿಂದ ಬೆಂಗಳೂರಿಗೆ ಬಂದ್ರೆ ಬೆಂಗಳೂರವ್ರು ಆಗ್ಬಿಡ್ತಾರಲ್ಲ, ಅದೇ ವ್ಯತ್ಯಾಸ ಅಂತೀರಾ? ಅದೇ ವ್ಯತ್ಯಾಸ ಸರ್. ಇನ್ನೇನ್ ಆ ತರದ ಏನ್ ದೊಡ್ಡ ವ್ಯತ್ಯಾಸ ಏನ್ ನೋಡಿಲ್ಲ. ಬಟ್ ಊರಲ್ಲಿ ಇದ್ರೆ ಹಳ್ಳಿ ಲೈಫ್, ಅಲ್ಲಿದ್ ಕಲ್ಚರ್ ಅಲ್ಲಿ. ನೋಡಿ ನಮ್ಮೂರಲ್ಲಿ ಇದ್ರೆ ಈಗ ನೋಡಿ, ಇಲ್ಲೆಲ್ಲ ಹುಡುಗಿಯರು ಹೆಂಗ್ ಬಂದು ಆರಾಮಾಗಿ ಸಿಗರೇಟ್ ಹೊಡ್ಕೊಂಡಿರ್ತಾನೆ. ಈಗ ನಮ್ಮೂರಲ್ಲಿ ಹೊಡೆಯಕ್ಕಾಗುತ್ತಾ? ಮಡಿಕೇರಿ ಹುಡುಗಿರು ಹೊಡೆಯಕ್ಕಾಗುತ್ತಾ? ಆಗಲ್ಲ. ಅವ್ರು ಅಲ್ಲಿದ್ ಕಲ್ಚರ್ಲಿ ಇರ್ತಾರೆ, ಸ್ಟ್ರಿಕ್ಟ್ ಆಗಿರ್ತಾರೆ. ಅದೇ ಬೆಂಗಳೂರಿಗೆ ಬಂದು ಮಡಿಕೇರಿ ಹುಡುಗಿರು ಅಂತಲ್ಲ, ಈಗ ಆಲ್ಮೋಸ್ಟ್ ಎಲ್ಲೇ ಆದ್ರೂ ಫ್ರೆಂಡ್ ಸರ್ಕಲ್ ಸರ್. ನೋಡಿ, ಒಂದ್ 10 ಜನ ಇರ್ಬೇಕಾರೆ ಒಂದ್ 5 ಜನ ದಮ್ ಹೊಡಿತಾ ಇರ್ತಾರೆ. ಯಾವ್ದೋ ಈಗ ನಾನು ಹೊಡೆಯಲ್ಲ ಅನ್ಕೊಳ್ಳಿ, ಯಾವ್ದೋ ಒಂದ್ ಟೆನ್ಷನ್ ಇರ್ಬೇಕಾರೆ ಕೊಡೋ 1-2 ದಮ್ಮು ಅಂತ ಹೇಳ್ದೋಗ್ಬಿಡುತ್ತೆ. ಹಂಗೆ ಹ್ಯಾಬಿಟ್ಗಳು ಸ್ಟಾರ್ಟ್ ಆಗಲ್ಲ. ಇವಾಗ ನೀವೊಂದ್ ಮಾತು ಹೇಳಿದ್ರಿ, ಬೆಂಗಳೂರು ಹುಡುಗಿರು ನೋಡಿದ್ರೆ ಇಲ್ಲಿ ಆಲ್ಮೋಸ್ಟ್ ಹುಡುಗಿರೆಲ್ಲ ದಮ್ಮು ಅಂದ್ರೆ ಸಿಗರೇಟ್ ಹೊಡಿಯೋದು, ಈ ತರದ್ನೆಲ್ಲ ನೋಡಿದಾಗ ನಿಮ್ಗೆ ಏನ್ ಅನ್ಸುತ್ತೆ ಸರ್ ಬೆಂಗಳೂರು ಹುಡುಗಿರ ಬಗ್ಗೆ? ಏನ್ ಅನ್ಸುತ್ತೆ ಸರ್, ಅವ್ರವ್ರಿಗೆ ಬಿಟ್ಟಿರೋದು. ಈಗ ನೋಡಿ, ನನ್ನನ್ನು ನೋಡ್ಕೊಂಡು ನೀವು ಏನಾರು ಅನ್ಕೊಂಡ್ರೆ ನಿಮ್ಗೆ ಏನ್ ಯೂಸ್? ಏನಿಲ್ಲಲ್ಲ. ನಾನು ಯಾರು ನೋಡಿ ಏನು ಮೈಂಡೇ ಮಾಡಲ್ಲ ಸರ್. ಸರ್ ನಿಮ್ಗೆ ಹೆಂಗ್ ಬೇಕು ನೀವ್ ಹಂಗಿದ್ದೀರಾ, ನನಗೆ ಹೆಂಗ್ ಬೇಕು ನಾನು ಹಂಗಿದ್ದೀನಿ. ನನಗೆ ಹೆಂಗ್ ಬೇಕು ಹಂಗಿದ್ದೀನಿ ಅನ್ನೋ ಕಾರಣಕ್ಕೆ ನಿನ್ ಕೂದಲೇ ಇದು. ಇಲ್ಲ ಅಂದ್ರೆ ಇಷ್ಟೊತ್ತಿಗೆ ನಾನು ಬೈಸ್ಕೊಂಡಿರೋ ಬೈಗಳ ತಗೊಂಡಿರೋ ಟಾರ್ಚರ್ಗೆಲ್ಲ ನಾನು ಯಾವತ್ತೋ ಕೂದಲು ಕಟ್ ಮಾಡ್ಬಿಡ್ಬೇಕಿತ್ತು. ಆತರ ನನ್ಗೆ ಹೆಂಗ್ ಬೇಕು ನಾನು ಹಂಗಿದ್ದೀನಿ ಸರ್. ಸರ್ ಅಪ್ಪು ಸರ್ ನೋಡಿ ಅಷ್ಟೆಲ್ಲ ಜನಗಳಿಗೆ ಹೆಲ್ಪ್ ಮಾಡ್ತಾ ಇದ್ರು. ಡಿ ಬಾಸ್ ಅವರಾಗ್ಲಿ ತುಂಬಾ ಜನ ಇದ್ದಾರೆ. ಈ ಅಪ್ಪು ಸರ್ ನೋಡಿ, ಅವ್ರಿಗೆ ಆತರ ಇನ್ಸಿಡೆಂಟ್ ಆಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಈಗ ಯಾರ ಬಗ್ಗೆ ತಲೆ ಕೆಡ್ಸ್ಕೊಂಡು ಏನ್ ಮಾಡಕ್ಕಿದೆ ಸರ್, ಆದ್ರೂ ಒಂದು ಹೆಲ್ಪ್ ಮಾಡೋಣ ಸರ್. ನೋಡಿ, ಆದ್ರೆ ನಿಮ್ಗೊಂದು ಹೆಲ್ಪ್ ಮಾಡೋಣ, ಇಲ್ಲ ಅಂದ್ರೆ ಬಿಟ್ಬಿಡಿ. ನಮ್ಗೆ ಏನಕ್ಕೆ ಸರ್ ಮಾತಾಡಿ ಏನ್ ಯೂಸ್ ಇದೆ ಸರ್? ನೋಡಿ, ನನಗೊಂದು ತುಂಬಾ ಅನುಭವಗಳಾಗಿದೆ, ನನ್ನ ಫ್ಯಾಮಿಲಿ ಆಗ್ಲಿ, ಇನ್ನು ನಮ್ಮ ಒಂದು ಟೈಮ್ ಇದ್ದ ಒಂದು ಸರೌಂಡಿಂಗ್ ಆಗಲಿ. ಸುಮ್ಮನೆ ನಿಮ್ಮ ಬಗ್ಗೆ ಅವನ ಹಂಗಂತ ಏನ್ ಯೂಸ್ ಏನಿಲ್ಲ ಸರ್. ಈಗ ಅದೇ ನಾನು ಮುಂಚೆ ಊರಿಗೆ ಹೋಗ್ಬೇಕಾದ್ರೆ ಜನಗಳೇ ನನ್ನ ಯಾಕಂದ್ರೆ ನಂದು ಸ್ವಲ್ಪ ಊರಲ್ಲಿ ಗಲಾಟೆಗಳೆಲ್ಲ ಆಯ್ತು, ಒಂದು ಹೊಡೆದಾಟ ಎಲ್ಲ ಆಯ್ತು. ಅದೆಲ್ಲ ಆದ್ಮೇಲೆ ಸುಮ್ನೆ ಬರೀ ಎತ್ಕಟ್ಟೆ ಇಡೋದಷ್ಟೇ. ಯಾವ ವಿಚಾರಕ್ಕಂತ ಕೇಳ್ಬೋದಾ ಸರ್? ಯಾವ ವಿಚಾರ ಸರ್? ಈಗ ನೋಡಿ, ಒಬ್ಬ ಬೆಳೀತಾ ಇದ್ದಾನೆ ಅಂದ್ರೆ ಕಾಲು ಇಳಿಯೋದು ಜಾಸ್ತಿ. ನಂದು ಹೆಂಗೆ ಅಂದ್ರೆ ಮುಂಚೆಯಿಂದನು ಸುಮ್ನೆ ಕೂತ್ಕೊಂಡು ಅಭ್ಯಾಸ ಅಲ್ಲ ಸರ್, ಏನಾದ್ರೂ ಮಾಡ್ತಾ ಇರ್ಬೇಕು. ನನ್ ಮುಂಚೆನು ಫಸ್ಟ್ ಬೆಂಗಳೂರಲ್ಲಿ ಶಾಪ್ ಓಪನ್ ಮಾಡಿದ್ದೆ ನಾನು, ಗೋಬಿ ಸೆಂಟರ್ ಓಪನ್ ಮಾಡಿದ್ದೆ. ಅದಾದ್ಮೇಲೆ ಮಡಿಕೇರಿಯಲ್ಲೂ ಮಾಡಿದೆ. ನಂದು ಹೆಂಗೆ ಅಂದ್ರೆ ಸರ್, ಸುಮ್ಮನೆ ಇರಲ್ಲ ಸರ್. ಇನ್ನೊಂದೇನಂದ್ರೆ, ನನಗೆ ಸಂಬಳಕ್ಕೆಲ್ಲೂ ನಾನು ದುಡಿಯಲ್ಲ ಸರ್. ಒಂದು ಕಂಪ್ನಿ ಆಗ್ಲಿ, ಇನ್ ಬೇರೆ ಕಡೆ ನನಗೆ ಸೆಟ್. ನಾನು ಏನ್ ಮಾಡಿದ್ರೆ ಸ್ವಂತ ಮಾಡ್ಬೇಕು. ಕಾರ್ ವ್ಯಾಪಾರ ಮಾಡ್ತಾ ಇದ್ದೆ, ಕಾರ್ ಬಿಸ್ನೆಸ್ ಮಾಡ್ತಾ ಇದ್ದೆ, ವೆಹಿಕಲ್. ಸುಮ್ಮನೆ ಬರೀ ತಂದಿಕ್ಕದು, ಜಗಳಗಳು. ಬಟ್ ಅವಾಗ ಅನ್ಕೊಳ್ತಿದ್ದೆ, ಏನ್ ಜನಗಳು ಹಿಂಗ್ ಮಾತಾಡ್ತಾರಲ್ಲ, ಹಂಗ್ ಬೇಜಾರಾಗಿ ನನಗೊಂಥರ ಆಗ್ಬಿಡ್ತು. ಈಗ ಅದೇ ಜನಗಳು ನನ್ನ ಅಪ್ರಿಶಿಯೇಟ್ ಮಾಡ್ತಾರೆ. ಸರ್, ನೀವ್ ಏನು ಇಲ್ಲ ಅಂದ್ರೆ, ನಿಮ್ಮಲ್ಲಿ ಏನು ಇಲ್ಲ ಯಾರು ನೋಡಲ್ಲ.
ನೀವು ಒಂದು ಸ್ವಲ್ಪ ಏನೋ ಬೆಳೀತಾ ಇದ್ದೀರಾ, ಸ್ವಲ್ಪ ಶೈನ್ ಆಗ್ತಾ ಇದ್ದೀರಾ ಅಂದರೆ ನಿಮಗೆ ದುಶ್ಮನು ಸಹ ನಿಮ್ಗೆ ಬೈತಾ ಇದ್ದಾನು ಸಹ ಎದುರುಗಡೆ ಬಂದು ಹೊಗಳ್ತಾರೆ. ನಮ್ಮ ರಿಲೇಷನ್, ನನ್ನ ಫ್ರೆಂಡು, ಏನು ಇಲ್ದೇ ಇದ್ರೆ ಎರಡು ಸೇರಿಸ್ಕೊಂಡ್ರೆ ಶಬಾಸ್ಗಿರಿ ಕೊಡ್ತಾರೆ. ಬೇಜಾರಾಗ್ಬಿಡುತ್ತೆ ಸರ್ ಒಂದೊಂದು ಲೈಫ್. ಆದ್ರೆ ನಮ್ಮ ಮಟ್ಟ ನಾವು ಬಿಡಲ್ಲ ಸರ್. ಸಿನಿಮಾ ಸರ್, ಏನೋ ಒಂದು ಮಾಡ್ಬೇಕು ಸಿನಿಮಾದಲ್ಲಿ, ಮಾಡ್ತೀನಿ ಆಗುತ್ತೆ. ಸೊ ನಾವು ಏನೇ ಒಂದು ಒಳ್ಳೆ ಕೆಲಸ ಮಾಡಿದ್ರು ಅದಕ್ಕೆ ಕಾಲು ಎಳಿಯೋರು, ಅದನ್ನ ಕೆಟ್ಟದಾಗಿ ಮಾತಾಡೋರು ಇರ್ತಾರೆ. ಸೊ ಅಂತರ ಬಗ್ಗೆ ನೀವೇನ್ ಹೇಳ್ತೀರಾ ಸರ್? ಏನ್ ಹೇಳಕ್ಕಾಗತ್ತೆ ಸರ್? ಈಗ ನೋಡಿ, ಈಗ ನೀವು ಫ್ರೆಂಡ್ಸ್, ಈಗ ಅವ್ರು ಹೊಸೊಬ್ರು ಬಂದಿರ್ತಾರೆ, ನಿಮ್ ಫ್ರೆಂಡ್ ಒಂದಿಬ್ರು ಹೊಸೊಬ್ರು ಬಂದಿರ್ತಾರೆ. ಈಗ ನೋಡಿ, ಅವ್ರಿಗೆ ನನ್ನ ಬಗ್ಗೆ ಏನೂ ಗೊತ್ತಿಲ್ಲ, ನಾನು ನೋಡಿ ಹಿಂಗಿದ್ದೇನೆ ಇಷ್ಟೇ ಗೊತ್ತಿರೋದು. ನೀವು ನನ್ನ ಬಗ್ಗೆ ಆ 4 ಜನಕ್ಕೆ ಒಳ್ಳೇದು ಹೇಳಿದ್ರೆ ಅವ್ರು ನನ್ನ ಒಳ್ಳೆ ದೃಷ್ಟಿಲಿ ನೋಡ್ತಾರೆ ಅಲ್ವಾ ಸರ್? ಇಲ್ಲ ರಕ್ಷಿತ್ ಸರ್ ಒಳ್ಳೆಯವರು ಹಂಗೆ ಹೇಳಿದ್ರೆ ಅವ್ರು ಒಳ್ಳೆ ದೃಷ್ಟಿಲೇ ನೋಡ್ತಾರೆ. ಅದೇ ನೀವು ಆ 4 ಜನಗೆ ಅವ್ನು ಸರಿ ಇಲ್ಲ, ರಕ್ಷಿತ್ ಸರಿ ಇಲ್ಲ ಅಂದ್ರೆ ಅವ್ರು 4 ಜನ ನೋಡೋ ದೃಷ್ಟಿ ನಂದು ಕೆಟ್ಟ ದೃಷ್ಟಿಲೇ ನೋಡ್ತಾರೆ. ಆ 4 ಜನ ಬೇರೆಯವ್ರಿಗೆ ಕೆಟ್ಟದ್ದು ಹೇಳ್ತಾರೆ. ನೀವು ಒಳ್ಳೇದು ಹೇಳಿರೋರು 4 ಜನ ಒಳ್ಳೆಯವ್ರಿಗೆ ಹೇಳ್ತಾರೆ ಅಷ್ಟೇ, ಇನ್ನೇನಿಲ್ಲ ಸರ್. ಅಷ್ಟೇ ಮಾತಾಡೋರು ಸರ್, ಏನಿದ್ರು ಮಾತಾಡ್ತಾರೆ ಸರ್. ನೋಡಿ, ನಾನು ಕೂದ್ಲಿದ್ರೆ ಕೇಳ್ತಾರೆ ಯಾಕೆ ಕೂದ್ಲಿದೆ ಕಟ್ ಮಾಡಿಸ್ಬಿಡೋದು, ಕೂದ್ಲು ಕಟ್ ಮಾಡಿಸ್ಬಿಟ್ರೆ ಕೇಳ್ತಾರೆ ಏನಕ್ಕೆ ಕಟ್ ಮಾಡಿಸ್ತೆ. ನೋಡಿ, ನಾನು ಊರಿಗೆ ಹೋದ್ರೆ ಸುಮಾರು ಜನ ಕೇಳ್ತಾರೆ ಯಾವಾಗ ಬಂದಿದ್ದು ಊರಿಗೆ, ಯಾವಾಗ ಹೋಗ್ತೀಯ ಬೆಂಗಳೂರಿಗೆ, ಹೋಗಿಲ್ವ ಇನ್ನು ಬೆಂಗಳೂರಿಗೆ? ಅವ್ರ ಮನೇಲಿ ತಿಂತಾ ಇದೀವ, ನಮ್ಮ ಮನೆಗೆ ಬರ್ತಾ ಇದೀವಿ, ನಾವು ತಿಂತಾ ಇದೀವಿ. ಹಂಗೆ ಸರ್, ನೀವು ಒಳ್ಳೇದಾದ್ರೂ ಮಾತಾಡ್ತಾರೆ ಸರ್, ಒಳ್ಳೇದಾದ್ರೆ ಒಳ್ಳೇದು ಮಾತಾಡ್ತಾರೆ. ಕೆಟ್ಟದಾದ್ರೂ ನೀವು ದುಡ್ಡಿಲ್ಲ, ನೀವು ಬಿಸ್ನೆಸ್ ಅಲ್ಲಿ ಲಾಸ್ ಆಯ್ತು, ಏನೋ ನಿಮ್ದು ಪ್ರಾಬ್ಲಮ್ ಆಯ್ತು ಅಂದ್ರೆ ನಿಮ್ಗೆ ಕೆಟ್ಟದೇ ಮಾತಾಡ್ತಾರೆ. ಹಂಗೆ ಓಕೆ, ಸೂಪರ್ ಸರ್. ಇನ್ನು ಮತ್ತೆ ನಿಮ್ಮ ಒಂದು ಮುಂದಿನ ಪ್ರಾಜೆಕ್ಟ್ಸ್ ಗಳ ಬಗ್ಗೆ ಹೇಳೋದಾದ್ರೆ ಯಾವ ಪ್ರಾಜೆಕ್ಟ್ಸ್ ಇದೆ ನಿಮ್ ಕೈಯಲ್ಲಿ? ಸರ್ ಇದೆ ಸರ್, ಒಂದು 2-3 ಸಿನಿಮಾ ಇದೆ, ಬಟ್ ಅದು ನಾನೀಗ ರಿವೀಲ್ ಮಾಡಲ್ಲ. ಅದು ನಂದೊಂದು 2 ಸಿನಿಮಾಗಳು ರಿಲೀಸ್ ಆಗಲಿ, ಯಾಕಂದ್ರೆ ಆಗುತ್ತೆ ಸರ್. ಈಗ ಬರೋ ತಿಂಗಳಿಂದ ಕಮರೋಟು ಚೆಕ್ ಪೋಸ್ಟ್ ಸಿನಿಮಾ ಪ್ರಮೋಷನ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಮೇ ಬಿ ಸೆಪ್ಟೆಂಬರ್ಲಿ ರಿಲೀಸ್ ಆಗುತ್ತೆ ಸಿನಿಮಾ. ನಾನು ಫಸ್ಟ್ ಮಾಡಿರೋ ಸಿನಿಮಾ ಅದು 3 ವರ್ಷ ಆಯಿತು, ಬಟ್ ಚೆನ್ನಾಗೈತೆ ಸಿನಿಮಾ, ತುಂಬ ಚೆನ್ನಾಗಿ ಬಂದಿದೆ ಸರ್ ಸಿನಿಮಾ. ಹಾರರ್, ಯಾಕೆಂದರೆ ಫಸ್ಟ್ ಸಕ್ಸಸ್ ಇದೆಲ್ಲ ಕಮರೋಟು ಚೆಕ್ ಪೋಸ್ಟ್, ಅದರ ಪಾರ್ಟ್ ಸೇಮ್ ಡೈರೆಕ್ಟ್ರು, ಸೇಮ್ ಟೀಮೇ, ಚೆನ್ನಾಗಿದೆ ಸರ್ ಸಿನಿಮಾ. ಕಬ್ಜಾ ಸಿನಿಮಾ, ಕಬ್ಜಾದಲ್ಲೂ ಕೂಡ ನೀವು ಓಪನಿಂಗ್ ಸೀನ್ ಅಲ್ಲಿ ನೀವು ಕಾಣಿಸ್ಕೊಳ್ತೀರಾ. ಸೊ ಕಬ್ಜಾದಲ್ಲಿ ಮಾಡಿದೀರಾ, ಸೊ ಆ ಒಂದು ಅನುಭವ ಹೇಗಿದೆ? ಯಾಕಂದ್ರೆ ಸುದೀಪ್ ಸರ್ ಇದ್ದಾರೆ, ಮತ್ತೆ ಉಪೇಂದ್ರ ಸರ್ ಇದ್ದಾರೆ, ಸೊ ಅವ್ರ ಜೊತೆ ಎಲ್ಲ ಕಾಣಿಸ್ಕೊಂಡಾಗ ನಿಮ್ಗೆ ಎಷ್ಟು ಖುಷಿ ಆಗುತ್ತೆ? ಅಷ್ಟು ದೊಡ್ಡ ದೊಡ್ಡ ನಟರ ಜೊತೆ ಕಾಣಿಸ್ಕೊಂಡು ಸರ್ ತುಂಬಾ ಖುಷಿ ಆಯ್ತು ನನಗೆ. ಗ್ಯಾಂಗಲ್ ಮಾಡಿರೋಂಥ ಸಿನಿಮಾದಲ್ಲಿ ಒಂದು ದೊಡ್ಡ ಸಿನಿಮಾ, ದೊಡ್ಡ ಹೀರೋ, ದೊಡ್ಡ ಬಡ್ಜೆಟ್, ದೊಡ್ಡ ಸೆಟ್ ಸರ್, ತುಂಬಾ ಕ್ರೌಡ್ ಇರೋಂಥ. ಅಲ್ಲಿ ಹೆಚ್ಚು ಕಮ್ಮಿ ಅವತ್ತ ಗ್ರೌಂಡ್ ಅಲ್ಲಿ ಒಂದೂವರೆ ಸಾವಿರ ಜನ ಇದ್ರು. ಚಂದ್ರು ಸರ್ ಡೈರೆಕ್ಟರ್, ಅವ್ರ ಡೈರೆಕ್ಟರ್ ಅಂದ್ರೆ ಗೊತ್ತಲ್ಲ, ಕಬ್ಜಾ ಅಂದ್ರೆ ಆತರ ಮಾಡಿರ್ತಾರೆ. ಪೊಲೀಸ್ ಗ್ರೌಂಡ್ ಅಲ್ಲಿ 1-1.5 ಸಾವಿರ ಜನ ಇದ್ರು ಸರ್. ನಂದು ಒಂದು ಹೇಗೆ ಅಂದ್ರೆ ಸರ್, ತುಂಬಾ ಖುಷಿ ಆಗಿದೆ. ಸುದೀಪ್ ಸರ್ ಇಲ್ಲಿ ಇದಾರೆ, ನಾವು ಫಸ್ಟ್ ಲೈನ್ ಸರ್, ನಾವು ಈ ಲುಕ್ಕಿಗೆ ಫಸ್ಟ್ ಲೈನ್ ಹಾಕ್ಬಿಟ್ಟಿದ್ರು ನನಗೆ. ಸುದೀಪ್ ಸರ್ ಹಿಂಗೇನೆ ಎದುರುಗಡೆನೆ ಸರ್, ಹೀಗೆ ಅವರು ನೋಡಿದ್ರು, ಖುಷಿ ಪಟ್ರು, ಖುಷಿ ಆಯ್ತು ಸರ್. ದೊಡ್ಡ ಸಿನಿಮಾ ಅದು, ಬಟ್ ಅದ್ರಲ್ಲಿ ಮಾಡಿದ ಸಿನಿಮಾದಲ್ಲಿ ತುಂಬಾ ಜನ ಗುರ್ತಿಡಿದ್ರು ನನ್ನ. ಕಬ್ಜಾಲ್ ಮಾಡಿದೀರಾ ನೀವು ಅಂದ್ರೆ ಸ್ಟಾರ್ಟಿಂಗ್ ಓಪನ್ ಆಗ್ಲೇ ಬರೋದೇ ನಮ್ ಸೀನ್ ಅದು. ನಾವು ಕೂತಿರ್ತೀವಿ ಹಿಂಗೆ, ಆ ತರ ಸೀನ್ ರಿವೀಲ್ ಆಗುತ್ತೆ. ತುಂಬಾ ಜನ ಗುರ್ತಿಡಿದ್ರು. ಹೌದೌದೌದೌದು, ಅವಾಗ ಹೆಸರು ನನ್ನ ತುಂಬಾ ಜನ ಗುರ್ತಿಡಿದ್ರು. ಆಗ್ತದೆ, ನಡೀತಾ ಇದೆ ಸರ್. ಓಕೆ, ಮತ್ತೆ ನಿಮ್ಮ ಒಂದು ಇಯರ್ ಸ್ಟೈಲ್ ನೋಡಿ ಉಪೇಂದ್ರ ಸರ್ ಏನಾದ್ರು ಹೇಳಿದ್ರ ನಿಮ್ಗೆ? ಸರ್ UA ಶೂಟಿಂಗಿಗೆ ಅವತ್ತೊಂದ್ಸಲಿ ಹೋಗಿದ್ದು, ನಾನು ಸುಮ್ಮನೆ ಹೋಗಿದ್ದು ಪರ್ಸನಲ್ ಆಗಿ ಸುಮ್ಮನೆ ನೋಡೋಣ ಅಂತ. ಅವಾಗ ನೋಡಿ ಉಪ್ಪಿ ಸರ್ ಏನು ಹಿಂಗಿದೆ, ಅದಲ್ಲಿ DOP ಸರ್ ಪ್ರಜ್ವಲ್ ಸರ್, ನಮ್ಮ ಕಮರೋಟು ಸಿನಿಮಾ ಅವರೇ DOP, ಅವರು ನೋಡಿ ಮಾತಾಡ್ಸಿದ್ರು. ಅವ್ರು ಏನೋ ಹಿಂಗಿದೆ ಅಂದ್ಬಿಟ್ಟು ಅವ್ರ ಸ್ಪಾಟ್ ಅಲ್ಲೇ ಒಂದು ಕ್ಯಾರೆಕ್ಟರ್ ಕೊಟ್ಬಿಟ್ರು ಉಪ್ಪಿ ಸರ್, ಒಂದು ಕಾರಲ್ಲಿ ಬರುವಂತ ಸೀನ್ ಅಂತ. ಬಟ್ UA ಇಲ್ಲಿ ಆ ಟೈಮಲ್ಲಿ ಹೆಂಗ ಆಗೋಯ್ತು ಅಂದ್ರೆ ಫುಲ್ ಮಳೆ ಸ್ಟಾರ್ಟ್ ಆಗ್ಬಿಡ್ತು ಸರ್, ತುಂಬಾ ಮಳೆ ಸ್ಟಾರ್ಟ್ ಆಗ್ಬಿಡ್ತು. ಹಾಗಾಗಿ ಅದೊಂದು ಕ್ಯಾನ್ಸಲ್ ಆಯ್ತು. ಅದಾದ್ಮೇಲೆ ನಾನು ಉಪ್ಪಿ ಸರ್ನ ಮೀಟ್ ಮಾಡಕ್ ಆಗಿಲ್ಲ, ಅವರು ಬ್ಯುಸಿ ಇದ್ರು, ನಾನು ಹೋಗಕ್ಕಾಗಿಲ್ಲ. ಹೋಗ್ಬೇಕು ಒಂದ್ಸಲಿ ಸೆಟ್ಟಿಗೆ ಹೋಗ್ಬೇಕು. ಏನ್ ಕಮರೋಟು ರಿಲೀಸ್ ಆದ್ರೆ ಮೇಡಮ್ ಅವರೆಲ್ಲ ಸಿಗ್ತಾರೆ, ಪ್ರಿಯಾಂಕಾ ಉಪೇಂದ್ರ ಅವರು ಲೀಡ್ ಆಗಿ ಮಾಡಿದ್ದಾರೆ. ಅದ್ರಲ್ಲೂ ಕೂಡ ಲೀಡ್ ಆಗಿ ಮಾಡಿದಿರಲ್ವಾ? ಹೇಗೆ ಅವ್ರ ಜೊತೆ ಕೂಡ ಸ್ಕ್ರೀನ್ ಶೇರ್ ಮಾಡ್ಕೊಂಡಿದ್ದೀರಾ? ಸೊ ಹೇಗಿತ್ತು ಒಂದು ಅನುಭವ ನಿಮ್ಗೆ? ಸರ್ ನಾನು ಹೇಳ್ತಾ ಇಲ್ವಾ, ನಾನು ಬಂದಿರೋದು ಸಣ್ಣ ಅವಧಿ ಆದ್ರು ದೊಡ್ಡ ದೊಡ್ಡ ಆರ್ಟಿಸ್ಟ್ ಜೊತೆ ಮಾಡಿದ್ದೀನಿ ಸರ್. ಪ್ರಿಯಾಂಕಾ ಉಪೇಂದ್ರ ಆಗ್ಬೋದು, ನಾಗೇಂದ್ರ ಅರಸು ಸರ್, ನೀನಾಸಂ ಅಶ್ವಥ್ ಸರ್, ಇನ್ನು ತುಂಬಾ ಜನ ಆರ್ಟಿಸ್ಟ್ ಜೊತೆ, ಕೋಮಲ್ ಸರ್, ಆದಿ ಸರ್, ಶ್ರೀನಾಥ್ ಕಿಟ್ಟಿ ಸರ್, ನಾನು ತುಂಬಾ ಜನ ಆರ್ಟಿಸ್ಟ್ ಜೊತೆ ಮಾಡಿದ್ದೀನಿ ಸರ್. ನಾನು ಮುಂಚೆಲ್ಲ ಸಿನಿಮಾ ನೋಡ್ತಿರ್ಬೇಕಾದ್ರೆ ಏನು ಹಿಂಗಿದ್ರೆ ಆರ್ಟಿಸ್ಟು ಈ ಥರ ಹಿಂಗೆ ಅಂತ, ಬಟ್ ನಾನು ಅವ್ರ ಜೊತೆ ರಿಯಲ್ ಆಗಿ ಆ್ಯಕ್ಟ್ ಮಾಡ್ಬೇಕಾದ್ರೆ ಸ್ಟಾರ್ಟಿಂಗ್ ಎಲ್ಲ 1 ದಿವಸ 2 ದಿವಸ
ಒಂಥರ ಈ ಕೋಮಲ್ ಸರ್ನ ಸ್ಟಾರ್ಟಿಂಗ್ ನೋಡ್ಬೇಕಾದ್ರೆ ಹಿಂಗೆ ನಾನು ನೋಡ್ಕೊಂಡೇ ಆಗ್ಬಿಡ್ತಾ ಇದ್ದೆ. ಶೂಟಲ್ಲಿ ನೋಡಿ ನಂದು ಅವ್ರದ್ದು ಕಾಂಬಿನೇಷನ್ ಬರ್ಬೇಕಾದ್ರೆ ಕ್ಯಾಮ್ರಾ ಆಕ್ಷನ್ ಬಂತಂದ್ರೆ ಅವ್ರು ಡೈಲಾಗ್ ಹೊಡಿತಾ ಇದ್ರೆ ನನ್ನ ಡೈಲಾಗ್ ಬರ್ತಾ ಇಲ್ಲ, ನಾನು ಅವ್ರನ್ನೇ ನೋಡ್ತಾ ಇದ್ದೀನಿ. ಖುಷಿ ನನಗೆ. ಮತ್ತೆ ಬೈದ್ರೆ ಏನೋ ನೀನು ಚೆನ್ನಾಗಿ ಮಾಡ್ತಿದ್ದಲ್ಲ, ಏನು ಹಿಂಗೆ ಮಾಡ್ತೀಯ? ಇಲ್ಲ ಸರ್ ನಿಮ್ಮನ್ನ ನೋಡಿ ಖುಷಿ ಆಯಿತು, ಒಂದು ಸ್ವಲ್ಪ ಭಯನೂ ಆಯಿತು. ಹಂಗಲ್ಲಮ್ಮ, ಇಲ್ಲಿ ಕೂತಿರ್ಬೇಕಾದ್ರೆ ನೀನು ಆರ್ಟಿಸ್ಟು, ನಾನು ಆರ್ಟಿಸ್ಟು. ಅದರಿಂದ ನೆಕ್ಸ್ಟ್ ಎಲ್ಲ ಸರ್ ಸೂಪರ್ ಆಗಿ ಮಾಡಿದ್ದೀನಿ. ಅದೇ ಕೆಲವರು ಒಂದು ಸ್ಫೂರ್ತಿಲಿ ಹೇಳ್ತಾರಲ್ಲ, ತುಂಬ ಸಪೋರ್ಟ್ ಮಾಡಿದ್ದಾರೆ ಸರ್. ದೊಡ್ಡ ದೊಡ್ಡ ಆರ್ಟಿಸ್ಟ್ ಜೊತೆ ಇವರು ಪ್ರಕಾಶ್ ರಾಜ್ ಸರ್, ಪ್ರಕಾಶ್ ರೈ ಸರ್, ಅದರಲ್ಲೂ ಕೋಮಲ್ ಸರ್ ಸಿನಿಮಾಲಿ ಇದ್ದಾರೆ ಅವರು, ಕಾಲಾಯ ನಮ್ಮಲ್ಲಿ, ಅವ್ರನ್ನ ಮೀಟ್ ಮಾಡಿದ್ದೀನಿ, ಜೊತೆಗೆ ಸ್ಕ್ರೀನ್ ಶೇರ್ ಮಾಡಿ. ತುಂಬ ಖುಷಿ ಇದೆ ಸರ್. ಎಲ್ಲ ನನ್ನ ಇದಕ್ಕೆ ಒಂದು ಹೇಳಬೇಕು, ನಮ್ಮ ಗುರುಗಳಿಗೆ ನಮಸ್ತೆ ಹೇಳಬೇಕು. ಮೈಸೂರು ರಮಾನಂದ್ ಸರ್ ನನಗೆ ಫಸ್ಟು ನಾಟಕನೇ ಮೇನ್ ಅದು ಸರ್. ನಾನು ಅಲ್ಲಿಂದ ಬಂದಿದ್ದು. ಯಾಕಂದ್ರೆ ಅಲ್ಲೂ ಸಹ ನನಗೆ ಸ್ಟಾರ್ಟಿಂಗ್ ಹೋದೆ, ನನಗೆ ಗೊತ್ತಿಲ್ಲ ಸರ್ ಹಿಂಗೆ ನಾಟಕ ಏನು ಅಂತ. ಎಲ್ಲ ಪಟ ಡೈಲಾಗ್ ಹೊಡಿತಾ ಇದ್ದಾರೆ. ನಾನು ಹೋಗಿ ಸೇರಿದ್ದಕ್ಕೆ ಒಂದು ತಿಂಗಳಲ್ಲಿ ಶೋ ಅರೇಂಜ್ ಮಾಡಿದರು ಮಲ್ಲೇಶ್ವರಮಲ್ಲಿ. ಶೋ ಸ್ಟಾರ್ಟ್ ಆಗಿದೆ. ಅಲ್ಲಿ ಎಲ್ಲ ಹಿಂಗೆ ಅಂದರೆ ಎಲ್ಲ ಬಂದು ನನಗೆ ಹೇಳೋರು, ನನ್ನ ಫ್ರೆಂಡ್ಸು ಎಲ್ಲ, ಕರೆಕ್ಟಾಗಿ ಮಾಡ್ಬೇಕು. ನಾನು ಡೈಲಾಗ್ ಕರೆಕ್ಟ್ ಹೇಳ್ತಾ ಇರಲಿಲ್ಲ, ಬರ್ತಾ ಇರಲಿಲ್ಲ, ಭಯ ನನಗೆ. ಅದು ಹಳೆ ಕಾಲದ ಡೈಲಾಗಲ್ಲಿ ಉದ್ದುದ್ದು ಹೇಳೋರು. ಆಯಿತು ಇನ್ನೇನು ಶೋ ಸರ್ ನಂದು ಎಲ್ಲ ಹೇಳ್ತಾ ಇದ್ದಾರೆ, ನನಗೆಲ್ಲ ಗಾಬರಿಸ್ತಾ ಇದ್ದಾರೆ, ಕರೆಕ್ಟಾಗಿ ಮಾಡು ಅಂದ. ಮೈಸೂರು ರಮಾನಂದ್ ಸರ್ ಬಂದು ಹೇಳಿದ್ರು, ಮಾಡ್ತೀಯಮ್ಮ, ಚೆನ್ನಾಗಿ ಮಾಡಬೇಕು ಅಂತಂದ್ರು. ಆಯಿತು, ಒಂದು ಖುಷಿ ಆಯಿತು ಸರ್ ಅಪ್ಪ ಅಂತ. ನನಗೆ ಆದರೂ ವೈಬ್ರೇಷನ್. ಫಸ್ಟ್ ಟೈಮ್ ನಾನು ಸ್ಟೇಜಲ್ಲಿ ಡ್ಯಾನ್ಸ್ ಎಲ್ಲ ತುಂಬ ಸ್ಟೇಜಲ್ಲಿ ಮಾಡಿದ್ದೀನಿ. ಇದು ಆ್ಯಕ್ಟಿಂಗ್ ಅಲ್ವಾ ಸರ್, ಡೈಲಾಗ್ ಬರ್ಬೇಕಲ್ವಾ, ರೀಟೇಕ್ ಇಲ್ಲ, ಒಂದೇ ಟೇಕು. ಅಷ್ಟೊಂದು 500,000 ಜನ ಕೂದಿರ್ತಾರೆ. ರಪ್ಪ ಅಂತ ಹೋಗಿ ಬಂದೆ ಸರ್. ಬಂದು ಮಾಡಿದೆ, ಬಂದ್ಬಿಡ್ತು ಅವತ್ತು. ನನಗೆ ಖುಷಿ ಆಗೋಯ್ತು, ನನ್ನ ಮೇಲೆ ನನಗೆ ಕಾನ್ಫಿಡೆಂಟ್ ಬಂತು, ಸ್ಟೇಜಲ್ಲಿ ಮಾಡುತ್ತೀನಿ ಅಂದು. ಎಲ್ಲ ಶಬಾಷ್ ಅಂದರು, ಖುಷಿ ಆಯಿತು. ಓಕೆ ಸರ್, ರಕ್ಷಿತ್ ಸರ್, ನಿಮ್ಗೆಲ್ಲ ಮುಂದಿನ ಎಲ್ಲ ಪ್ರಾಜೆಕ್ಟ್ಸ್ಗಳು ಒಳ್ಳೇದಾಗ್ಲಿ. ಖಂಡಿತ ಸರ್. ನಿಮ್ಮ ಕರ್ನಾಟಕ ಕಾಟಿ ರೋಲ್ ಕೂಡ ಶಾಪ್ ಇದೆ, ಅದಕ್ಕೂ ಕೂಡ ನಿಮ್ಗೆ ಒಳ್ಳೇದಾಗ್ಲಿ. ಖಂಡಿತ ಸರ್. ಶುಭವಾಗ್ಲಿ ನಿಮ್ಗೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ನನ್ನ ಟಿವಿ ಕರೆಸಿ ಒಂದು ಸಂದರ್ಶನ ಮಾಡಿದ್ದೀರಾ. ಎಲ್ಲ ಟೀಮಿಗೂ ಒಂದು ಥ್ಯಾಂಕ್ಫುಲ್ ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್.